ಅನೇಕ ವರ್ಷಗಳಿಂದ ನಡೆಯುವಂತಹ ನಮ್ಮ ಭಾವಸಾರ ಕ್ಷತ್ರಿಯ ಇವರ ಪರಿವಾರದವರು ಬಂಧು ಬಾಂಧವರೆಲ್ಲ ಸೇರಿ ಜಗನ್ಮಾತಾ ಹಿಂಗುಳ ಅಂಬಿಕೆಯ ಒಂದು ಉತ್ಸವವನ್ನ ಪೂಜಾ ಆರಾಧನಾ ವಿಶೇಷವನ್ನ ಬಹಳ ವೈಭವದಿಂದ ಆ ಎಲ್ಲ ಸಮಾಜದ ಬಾಂಧವರು ಇಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ದೇಶ ಮತ್ತು ಈ ನಾಡು ಸುಭಿಕ್ಷವಾಗ್ಲಿ, ಎಲ್ಲರಿಗೂ ಆ ತಾಯಿ ಜಗನ್ಮಾತೆ ಸದ್ಬುದ್ಧಿಯನ್ನ ಕೊಡ್ಲಿ. ಹರೀಶ್ ಬೊಂಗಾಳೆ ಅಂತ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸಮಾಜ ಸೇವಾ ಸಮಿತಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು 10 ವರ್ಷದಿಂದ ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಒಂದು ವಿಚಾರ, ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುಕೂಲಗಳು ನಮಗೆ ಇದುವರೆಗೂ ಯಾವುದು ಸಿಕ್ಕಿಲ್ಲ. ಶೈಕ್ಷಣಿಕವಾಗಿ ನಾವು ಬಹಳಷ್ಟು ಹಿಂದುಳಿದಿದ್ದೇವೆ. ನಮ್ಮ ಬಹಳಷ್ಟು ಜನ ಈಗಲೂ ಕೂಡ ದರ್ಜಿ ಕೆಲಸ ಅಂದ್ರೆ ಟೈಲರಿಂಗ್ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದಕ್ಕೊಂದು ಕಾರ್ಯಕ್ರಮ ರೂಪುರೇಷೆ ಸರ್ಕಾರದಲ್ಲಿ ಇಲ್ಲ. ಈ ಮರಾಠಿ ಮಾತಾಡೋ ಜನಕ್ಕೆಲ್ಲ ಸೇರ್ಬಿಟ್ಟು ಒಂದು ನಿಗಮ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಪ್ರಾಬಲ್ಯ ಏನೇನೂ ಇಲ್ಲ. ಈ ವಿಚಾರವಾಗಿ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸ್ಬಿಟ್ಟು ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಬೇಕೆಂದು ನಾವು ಆಗ್ರಹ ಮಾಡ್ತೀವಿ. ವಿದ್ಯಾಸಂಸ್ಥೆಗಳು ಇಲ್ಲ, ಬೇರೆ ಸಮಾಜ ನೋಡಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಈ ತರ ಎಲ್ಲ ಇದೆ. ಬೇರೆ ಎಲ್ಲಾ ಜಾತಿಯವ್ರಿಗೂ ಗ್ರಾಂಟ್ಗಳು ಯಥೇಚ್ಛವಾಗಿ ಕೊಡ್ತಾ ಇದ್ದಾರೆ. ಅದೇನು ನಮ್ಮ ದುರಾದೃಷ್ಟ ಗೊತ್ತಿಲ್ಲ. ನಮ್ಗೆ ಯಾವುದೇ ಗ್ರಾಂಟ್ಗಳು ಹಣದ ರೂಪದಲ್ಲೂ ಇಲ್ಲ ಜಾಗದ ಸವಲತ್ತು ರೂಪದಲ್ಲೂ ಇಲ್ಲ. ಇದ್ರ ವಿಚಾರವಾಗಿ ನಾವು ಮುಂದುವರೆದು ಹೋದ್ರೆ ನಮ್ಗೆ ಸರ್ಕಾರದಿಂದ ಸಹಕಾರ ಸಿಗ್ಬೇಕು ಅಂತ ನಮ್ಮ ಆಶಯ. ಸರ್ಕಾರದಲ್ಲಿರೋರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೇದು.